ಇವತ್ತೆರಡು ಬ್ಯೂಟಿಫುಲ್ ಟಾಪಿಕ್ ಇದೆ. ಒಂದು ಕಿಚ್ಚ ಸುದೀಪ್ ಅವರ ಬಗ್ಗೆ, ಮತ್ತೊಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. ಮೊದಲಿಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ನೋಡೋದಾದ್ರೆ, ಸುದೀಪ್ ಅವರ ಮಾರ್ಕ್ ಒಂದು ಹೊಸ ಬೆಂಚ್ ಮಾರ್ಕ್ ನೇ ಕ್ರಿಯೇಟ್ ಮಾಡ್ತಿದೆ. ಟ್ರೈಲರ್ಗೆ ಟೆರಿಫಿಕ್ ರೆಸ್ಪಾನ್ಸ್ ಸಿಗ್ತಾ ಇದೆ. 24 ಗಂಟೆಯಲ್ಲಿ ಬರೋಬ್ಬರಿ 14.3 ಮಿಲಿಯನ್ ವ್ಯೂಸ್ ಜೊತೆಗೆ ಹತ್ರ 4 ಲಕ್ಷ ಲೈಕ್ಸ್ ನ ಪಡ್ಕೊಂಡು ಮುನ್ನುಗ್ತಿದೆ. ಹದ್ದು ಹಾರ್ಕೊಂಡ್ ಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡ್ ಬರೋದಕ್ಕೆ ಲೇಟ್ ಆಗ್ಬೋದು, ಆದ್ರೆ ಇದು ಮಾರ್ಕ್. ಕಿಚ್ಚನ ಜಬರ್ದಸ್ತ್ ಮಾರ್ಕ್ ಟ್ರೈಲರ್ ಫುಲ್ ಮಾರ್ಕ್ಸ್ ಜೊತೆಗೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಕಿಚ್ಚನ ಮಾಸ್ ಆಕ್ಷನ್ ಗೆ ಜನ ಫಿದಾ ಆಗಿದ್ದಾರೆ. ಅದರಲ್ಲೂ ಕಿಚ್ಚನ ಅಭಿಮಾನಿಗಳ ನಿರೀಕ್ಷೆ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ರೀಚ್ ಮಾಡಿದೆ ಮಾರ್ಕ್ ಟ್ರೈಲರ್. ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಸಿನಿಮಾವನ್ನ ಕೊಡೋದ್ರಲ್ಲಿ ವಿಜಯ್ ಕಾರ್ತಿಕೇಯ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಡಿಸೆಂಬರ್ 25 ಮಾರ್ಕ್ ಅಬ್ಬರ ಜೋರಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಟ್ರೈಲರ್ ಸಾಕ್ಷಿ. ಇದಿಷ್ಟು ಜಸ್ಟ್ ಯೂಟ್ಯೂಬ್ ರೆಕಾರ್ಡ್ ಅಪ್ಡೇಟ್ಸ್ ಅಷ್ಟೇ. ಮಾರ್ಕ್ ಬಗ್ಗೆ ಇನ್ನು ಸಾಕಷ್ಟು ಅಪ್ಡೇಟ್ಸ್ ಇವೆ. ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೇನೆ. ಸದ್ಯಕ್ಕೆ ಇದಿಷ್ಟು ಸುದೀಪ್ ಅವರ ವಿಚಾರ. ಆದ್ರೆ ಇನ್ನು ಯಶ್ ಅವರ ಬಗ್ಗೆ ನೋಡೋದಾದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ವಾಂಟೆಡ್ ಸಿನಿಮಾ ಟಾಕ್ಸಿಕ್. ಈ ಟಾಕ್ಸಿಕ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಯಶ್. ಇಷ್ಟು ದಿನ ಟಾಕ್ಸಿಕ್ ಕತೆ ಗೀತು ಮೋಹನ್ ದಾಸ್ ಅವರದಾಗಿತ್ತು. ಆದ್ರೆ ಇದೀಗ ಟಾಕ್ಸಿಕ್ ಕತೆಗೆ ಮತ್ತೊಬ್ರು ಜೊತೆಯಾಗಿದ್ದಾರೆ. ಟಾಕ್ಸಿಕ್ ರಿಲೀಸ್ಗೆ ಇನ್ನು 100 ದಿನ ಮಾತ್ರ ಬಾಕಿ. ಆ ನಿಟ್ಟಿನಲ್ಲಿ ಟಾಕ್ಸಿಕ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಯಶ್ ಅವರು. ಬಾತ್ ಟಬ್ ನಲ್ಲಿ ಕುಳಿತಿರುವಂತಹ ಒಂದು ಪೋಸ್ಟರ್ ನ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಟಾಕ್ಸಿಕ್ ರಿಲೀಸ್ಗೆ ಇನ್ನು 100 ದಿನ ಮಾತ್ರ ಬಾಕಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ರಿವೀಲ್ ಮಾಡಲಾಗಿದೆ. ಟಾಕ್ಸಿಕ್ ಕಥೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬರ್ದಿದ್ದಾರೆ. ಟಾಕ್ಸಿಕ್ ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಮೆನ್ಷನ್ ಆಗಿದೆ. ಈ ಒಂದು ವಿಚಾರವನ್ನ ಇವತ್ತಿನ ಪೋಸ್ಟರ್ ನಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಆಕ್ಚುಲಿ ಇತ್ತೀಚೆಗೆ ಈ ಬಗ್ಗೆ ಒಂದು ನ್ಯೂಸ್ ಓಡಾಡ್ತಿತ್ತು. ಟಾಕ್ಸಿಕ್ ಕತೆ ಸ್ವಲ್ಪ ಚೇಂಜಸ್ ಮಾಡಿ ರೀಶೂಟ್ ಮಾಡ್ತಿದ್ದಾರೆ ಅಂತ. ಆ ಒಂದು ಮಾತು ಇದೀಗ ನಿಜ ಅನ್ನಿಸ್ತಿದೆ. ಒಟ್ನಲ್ಲಿ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ತಕ್ಕಂತೆ ಸಿಕ್ಕಾಪಟ್ಟೆ ಮಾಸ್ ಆಗಿ ಯಶ್ ಕತೆ ಬರ್ದಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಇದಿಷ್ಟು ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ.